ಫ್ರೆಂಡ್ಸ್, ನಾವು ಶನಿವಾರ ಒಂದು ಅಂಗವಿಕಲ ಅಂದರೆ ಅಂಧರ ಶಾಲೆಗೆ ಹೋಗಿದ್ದೆವು. ಯಾಕೆ ಅಂದರೆ ನಾವು ಒಂದು ಗ್ರೂಪ್ ಇದೆ, ನಮ್ಮದು ಕಲ್ಚರಲ್ ಪಾಟ್ಲಕ್ ಅಂತ ಒಂದು ಗ್ರೂಪ್ ಇದೆ. ನಾವೆಲ್ಲರೂ ಸೇರಿಕೊಂಡು ಎಲ್ಲ ಲೇಡೀಸ್ ಎಲ್ಲ ಸೇರಿಕೊಂಡು ಮಂತ್ಲಿ ಇಷ್ಟಂತ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿದ್ದನ್ನು ಏನು ಮಾಡ್ತೀವಿ ಅಂತಂದರೆ 6 ಮಂತ್ಸಿಗೆ ಒನ್ ಟೈಮು ಬೇರೆ ಬೇರೆ ಸಂಸ್ಥೆಗಳಿಗೆಲ್ಲ ಹೋಗಿ ಹೀಗೆ ಆಶ್ರಮ, ವೃದ್ಧಾಶ್ರಮ, ಅನಾಥಾಶ್ರಮ ಹೀಗೆಲ್ಲ ಹೋಗಿ ನಾವು ಕಲೆಕ್ಟ್ ಮಾಡಿದ ದುಡ್ಡಿನಾಗಿ ಏನಾಗುತ್ತೆ ಅದನ್ನು ಅವ್ರಿಗೆಲ್ಲ ಕೊಟ್ಟು ಬರ್ತೀವಿ. ಹಾಗೆಯೇ ಬೇರೆ ಬೇರೆ ಊರುಗಳಿಗೆಲ್ಲ ಕೊಟ್ಟು ಬರ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ. ಬಟ್ ನಾನು ಹೋಗಲ್ಲ, ನನ್ನ ಮಗ ಚಿಕ್ಕವನಿರೋದ್ರಿಂದ ಹೋಗ್ತಾ ಇಲ್ಲ. ಬಟ್ ಈ ಸತಿ ನಮ್ಮ ಹೊಸಪೇಟೆಯಲ್ಲೇ ಇರೋ ಅಂಧರ ಒಂದು ಸಂಸ್ಥೆಗೆ ಹೋಗಿದ್ವಿ. ಅಲ್ಲಿ ಮೊನ್ನೆ ಶನಿವಾರ ದಿನ ಹೋಗಿದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರನ್ನೆಲ್ಲ ನೋಡಿ ಎಷ್ಟು ಖುಷಿ ಆಯಿತು. ಆಮೇಲೆ ಅವರು ಒಂದು 3 ಹಾಡು ಹಾಡಿದರು ನಮಗೋಸ್ಕರನೇ. ಎಷ್ಟು ಚೆನ್ನಾಗಿ ಹಾಡ್ತಾರಂದರೆ, ನಾವು ಕಣ್ಣಿದ್ರೂ ಕುರುಡರಾಗಿದ್ದೀವಿ, ಬಟ್ ಅವರು ಎಷ್ಟು ಹೇಳೋಕ್ಕೆ ಆಗಲ್ಲ ಅದು ನನಗೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ, ಎಷ್ಟು ಚೆನ್ನಾಗಿ ಎಲ್ಲರನ್ನೂ ವೆಲ್ಕಮ್ ಮಾಡ್ಕೊತಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಈ ಹಾಡುಗಳನ್ನು ಕೇಳಿ ಫ್ರೆಂಡ್ಸ್, ಒಂದು ಸತಿ ನಿಮಗೆ ಗೊತ್ತಾಗುತ್ತೆ. ನಮಗೆಲ್ಲರಿಗಂತೂ ಅವ್ರನ್ನೆಲ್ಲ ನೋಡಿ ಒಂದು ಕ್ಷಣ ಅವ್ರ ಹಾಡುಗಳನ್ನು ಕೇಳಿ ನಮ್ಮ ಮೂಕ ವಿಸ್ಮಿತರಾಗ್ಬಿಟ್ಟಿವಿ. ಥರ ಎಲ್ಲರೂ ಕಣ್ಣು ತುಂಬಿ ಬಂದ್ಬಿಟ್ಟು, ಒಂದು ಹುಡುಗ ಅಂತೂ ಲಾಸ್ಟಲ್ಲಿ ಹಾಡಿದೆ, ಅಪ್ಪು ಹಾಡು ಬೊಂಬೆ ಹೇಳುತ್ತೈತೆ, ಅದು ಹಾಡುವಾಗಂತೂ ಎಲ್ಲರೂ ಕಣ್ಣಲ್ಲಿ ನೀರು ಬಂದುಬಿಡ್ತು. ಯಾಕಂದರೆ ಅಪ್ಪು ಅಂದ್ರೇ ಯಾರಿಗೂ ಇಷ್ಟ ಅಲ್ಲ ಹೇಳಿ. ಬಟ್ ಅವ್ರ ಹಾಡು ಕೇಳಿದ್ರೇ ಯಾವಾಗ ಕೇಳಿದ್ರು ಕಣ್ಣಲ್ಲಿ ನೀರು ಬರುತ್ತೆ. ಹಾಗಾಗಿ ಆ ಒಂದು ಹುಡುಗ ಚೆನ್ನಾಗೇ ಹಾಡ್ದ. ಅವನು ತುಂಬ ಅಪ್ರಿಷಿಯೇಟ್ ಮಾಡಿದ್ವಿ ಅವ್ರಿಗೆ. ಇಂಥ ಒಂದು ಅಂಧರ ಇದಕ್ಕೆ ಭೇಟಿ ಮಾಡಿ ಕೊಟ್ಟಿದ್ದಕ್ಕೆ ನಮಗೆ ನಮ್ಮ ಜೀವನನೇ ಸಾರ್ಥಕ ಅನ್ನಿಸ್ತಿದೆ. ಬಟ್ ಅಲ್ಲಿ ಭಾಳನೇ ರೆಸ್ಪೆಕ್ಟ್ ಕೊಡ್ತಾರೆ, ಏನಂತ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು.
ಒಂದು ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಹೊಸಗಳ ಕೊಂದು ಹೊಸಲಿಗೆ ಬಂದು ಕೆಳಗಿದೆ ಮನೆಯ ಮನಗಾರಿಂದು ಆರಾಧಿಸುರ ಆರಾಧಿಸುರ ಜಗತ್ನನು ಆಲಿಸಿಯೇ ನೋಡು ಬೀಳಿಸಿಯೇ ನೋಡು ಒಮ್ಮೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಸಲಹೆ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ವೇದವೇ ತೋರದು ಎಲ್ಲೂ ವೇದ ತೋರದು ಹಾಗೆ ಬದುಕಿರುವ ಆಕಾಶ ನೋಡದ ಕೈಯಲ್ಲಿ ಪ್ರೀತಿ ಹಂಚಿರುವ ಜೊತೆಗಿರುವೆನು ಅಪ್ಪನ ಹಾಗೆ ಅನ್ನಲೆ ಕಾಯೋ ವಿನಯದೀಗೆ ನಿನ್ನನ್ನು ಪಡೆದ ನಾನು ಪುನೀತ ಬಾಳೋ ನಗು ನಗುತ್ತಾ ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ತಾನೇ ಒಂದು ಮನೆಗೆ ಬೆಳಕು ಕೊಡುವ ದೀಪವು ನನ್ನ ದೀಪವೇ ಇದು ಆರಿಸುವ ತನ್ನ ಕೈಗಳ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನ್ನು ಒಂದು ಬಗೆಯ ಆ ಕಥೆಯ